ಪರಿಸೆ ಕೂಡ ಬಹಳ ಚೆನ್ನಾಗಿ ನಡೀತಾ ಇದೆ. ಇವತ್ತು ಪ್ರಾರಂಭ ಆಗಿದೆ. ಇನ್ನು 5 ದಿವಸಗಳ ಕಾಲ ಕಡಲೆಕಾಯಿ ಪರಿಸೆ ಇದೆ. ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ, ಮಕ್ಕಳನ್ನ ಕರ್ಕೊಂಡು ಒಂದ್ಸತಿ ಕಡಲೆಕಾಯಿ ಪರಿಸೆಗೆ ನೀವು ಬಿಡುವಾದಾಗ ಸಂಜೆ ಹೊತ್ತು ಹೋಗಿ. ಬೆಂಗಳೂರಿನಂತ ಆಧುನಿಕ ವೇಗವಾಗಿ ನಡೀತಾ ಇರುವಂತಹ ಜೀವನದ ನಗರದಲ್ಲಿ ನಮ್ಮ ಗ್ರಾಮೀಣ ಸೊಗಡು, ನಮ್ಮ ಹರಿದಿನಗಳು, ನಮ್ಮ ಹಬ್ಬಗಳು, ನಮ್ಮ ಪರೀಕ್ಷೆಗಳು, ಸಂತೆಗಳು, ಜಾತ್ರೆಗಳು ಹೀಗೂ ಯಾವತ್ತಿಗೆ ಹಿಂಗೆ ಉಳ್ಕೊಂಡಿದೆ ಅನ್ನೋದನ್ನ ಮಕ್ಕಳಿಗೆ ತೋರಿಸೋದಕ್ಕಿರುವಂತ ಒಳ್ಳೆ ಒಂದು ಹಬ್ಬ ಕಡಲೆಕಾಯಿ ಪರಿಸೆ. ಕಾರ್ತಿಕ್ ಮಾಸದ ಕಡೆ ಸೋಮವಾರ ಮಂಗಳವಾರ ಪ್ರಾರಂಭ ಆಗುತ್ತೆ. ದೊಡ್ಡ ಪರಿಸೆ, ಚಿಕ್ಕ ಪರಿಸೆ. ತಾವೆಲ್ಲ ಅಲ್ಲಿ ಹೋಗಿ ಮಕ್ಕಳನ್ನು ಎಲ್ಲ ತೋರಿಸಿ ಬನ್ನಿ ಅಂತ ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ದೀಪೋತ್ಸವದ ಶುಭಾಶಯಗಳನ್ನು ಕೋರಿ, ಬೀರೇಶ್ವರ ಸ್ವಾಮಿಯ ಕೃಪೆ ನಮ್ಮೆಲ್ಲರೂ ಮೇಲೂ ಇರಲಿ ಅನ್ನುವಂತ ಒಂದು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೀನಿ. ಹೋದ ವರ್ಷ ಇಲ್ಲಿ ಬಂದಾಗ ತಾವೆಲ್ಲ ಒಂದು ಮನವಿ ಮಾಡಿದ್ರಿ, ಇಲ್ಲಿ ಪ್ರಸಾದದ ಒಂದು ವಿನಿಯೋಗಕ್ಕೆ ಒಂದಿಷ್ಟು ಪಾತ್ರೆಗಳ ವ್ಯವಸ್ಥೆಗಳಾಗಬೇಕಿತ್ತು ಅಂತ. ಅದನ್ನ ನಮ್ಮ MP ಲ್ಯಾಂಡ್ನ ವತಿಯಿಂದ ಆ ಪಾತ್ರೆಗಳ ವ್ಯವಸ್ಥೆ ಕಲ್ಪಿಸ್ಕೊಡ್ಲಾಗಿದೆ. ಈ ವರ್ಷದ ಎಲ್ಲ ಪ್ರಸಾದಗಳನ್ನೆಲ್ಲವನ್ನು ಕೂಡ ಅದರಿಂದ ಮಾಡಿರುವಂಥದ್ದು ಬಹಳ ಸಂತೋಷ ತಂದಿದೆ. ರವೀಂದ್ರ ಅವರೆಲ್ಲ ನಮಗೆ ಅದ್ರ ಬಗ್ಗೆ ತಿಳಿಸಿದ್ರು. ಈ ಭಾಗದಲ್ಲಿ ರವೀಂದ್ರ ಅವರು ಯಾವುದೇ ಸಮಸ್ಯೆಗಳಿರಲಿ, ಕುಂದುಕೊರತೆಗಳಿರಲಿ, ಅದನ್ನು ತಗೊಂಡು ಬಂದು ನಮ್ಮ ಗಮನಕ್ಕೆ ತಂದು ಅದನ್ನ ಕೆಲಸಗಳನ್ನ ಮಾಡಿಸ್ಕೊಡೋದ್ರಲ್ಲಿ ಅವ್ರು ಯಾವಾಗಲೂ ಕೂಡ ಪ್ರಯತ್ನ ಮಾಡ್ತಾ ಇರ್ತಾರೆ. ನಾನು ನಿಮ್ಮೆಲ್ಲರ ಪರವಾಗಿ ರವೀಂದ್ರ ಅವರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸಿ, ನಮ್ಮವರೇ ಆದಂತ ಡಾಕ್ಟರ್ ರಾಜು ಅವರು ಕೂಡ ಇವಾಗ ಮಾಜಿ ನಗರ ಪಾಲಿಕೆ ಸದಸ್ಯರು, ಬಹಳ ಆತ್ಮೀಯರು, ಸಜ್ಜನರು, ಅವರು ಇವತ್ತು ನಮ್ಮ ಮಧ್ಯದಲ್ಲಿ ಬಂದಿದ್ದಾರೆ. ಅವರು ವಿಶೇಷವಾಗಿ ಬೀರೇಶ್ವರ ಸ್ವಾಮಿಯ ಕೃಪೆ ಅವರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಎಲ್ರಿಗೂ ಕೂಡ